ದೇವಿ ದುರ್ಗಮ್ಮ. ನೀನಾದ್ರೂ ಹೇಳೇ ದೇವಿ, ನನ್ ಕಂಡ್ರೆ ನಿನ್ಗಿಷ್ಟ ಅಂತ. ಪ್ರೀತಿಲಿ ಮನ್ಸಲ್ಲಿ ಒಬ್ರಿಗೊಬ್ರು ಹತ್ರ ಆಗಿದ್ದೀವಿ ಅಂತ ಹೇಳೆ ದೇವಿ. ಕೇಶವನಾದ್ರೂ ಕ್ಷಮೆ ಕೇಳಿದ್ಮೇಲೆ ಮದ್ವೆ ಅಂತ ಹೇಳಿದೆ ತಾನೆ. ಇಲ್ಲಿ ತಪ್ಪು ನಡೀತಿದೆ, ಸರಿ ಮಾಡೆ. ಅವಳೇನೋ ಸರಿ ಮಾಡೋದು? ಅವಳಿಗೂ ಈ ಮದುವೆ ಇಷ್ಟ ಇಲ್ಲ, ಯಾರಿಗೂ ಇಷ್ಟ ಇಲ್ಲ ಈ ಮದುವೆ. ದುಷ್ಟರ ಸಂಬಂಧ. ಏನ್ ಮಾತು ಅಂತ ಹೇಳ್ತೀರ್ರಿ? ಮರ್ಯಾದೆ ಇಟ್ಕೊಂಡು ಮಾತಾಡಿ, ಇಲ್ದಿದ್ರೆ ಇವತ್ತು ಕುಡ್ಗೋಲೆತ್ತದ ಅಪ್ಪಾಜಿ ಅಲ್ಲ ನಾನು. ಎತ್ತಲ್ಲ ನೋಡೋಣ. ದರಿದ್ರದವನೇ, ಮಗನ್ನೇ ದರಿದ್ರದವನು ಅಂತೇನಲೇ. ಎತ್ತದೆ ಸದಾಶಿವ ಇವತ್ತು ನಿನ್ನ. ಎತ್ತು. ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿಟ್ಟಿದ್ದೀನಿ. ನೀವು ಇಲ್ಲಿ ನನ್ನನ್ನು ಎತ್ತಿದ್ರೆ ಪತ್ರ ಸೀದಾ ಹೋಗಿ ಕಮಿಷನರ್ ಸೇರುತ್ತೆ. ಆಗ ಎಲ್ಲರನ್ನು ಎತ್ಕೊಂಡು ಹೋಗ್ತಾರೆ. ಯಾವುದೇ ಕಾರಣಕ್ಕೂ ನಮ್ಮ ದೇವಿನ ಈ ಕೇಶವನಾದ್ರ ಮನೆ ಕೊಡಬೇಡ. ಹೋಗ್ಬಾಲು ನೋಫರ್ ನನ್ನ ಕೈ ಕಾಲು ಕಟ್ಟಾಕಿ ಇಲ್ಲಿ ನಿಶ್ಚಿತಾರ್ಥ ನಡೆಸಿದ್ಯಾನಲ್ಲ. ಏನೇ ಆದ್ರೂ ನಾನು ಇದನ್ನ ನಡೆಯಕ್ ಬಿಡಲ್ಲ ಅಣ್ಣ. ಇದಕ್ಕೆ ಒಪ್ಪಿಗೆ ಕೊಡಬೇಡ ನೀನು. ಈ ಥರ್ಡ್ ಕ್ಲಾಸ್ ಜನಗಳಿಗೆ ನನ್ನ ಮಗಳನ್ನ ಕೊಡೋದ ಯಾವತ್ತೂ ಸಾಧ್ಯ ಇಲ್ಲ. ಅದು ಮಾತು. ಹಗ್ಗ ಕಟ್ಟ ಹಾಕಿ ಮೀಸ ತಿರುತ್ತೀನಲ್ಲ ಕೇಶವನಾಥ. ಹೋಗಲೇ ಹೋಗಲೇ ಹೋಗ. ಅವಮಾನ ಮಾಡಿದ್ದೀಯ ಸದಾಶಿವ. ಅವಮಾನದ ಶಿಲುಬೆಗೆ ನಿನ್ನನ್ನು ಏರಿಸಿ ಮೊಳೆ ಹೊಡಿಲಿಲ್ಲ ಅಂದ್ರೆ ತಾಳಿ ಭದ್ರ ಮಾಡ್ಕೊಳ್ಳೆ ಪಾರ್ವತಿ. ತಪ್ಪು ಭಾವ ನೀವು ಮಾಡಿದ್ದು. ಕೊಡ್ಲಿ ಬೀಸೋನ್ಗೆ ಹೊಸ ಕೊಡ್ಲಿ ಕೊಡ್ಸಿ ಸಾಣೆ ಹಿಡಿದು ಕೈ ಕೊಟ್ಟಿದ್ದೀರಿ. ಬೀಸ್ತಾ ಇರ್ತಾನ? ಎಗದು ತಟ್ಟಿಬಿಡ್ತೀನಿ ನೋಡು. ಕೊಡ್ಲಿ ಬೀಸ್ತಾನೆ ಅಂತ ದೇವಿ ಬದುಕ ನಾಶ ಮಾಡಕ್ಕಾಗತ್ತೇನೆ? ಕೊಡ್ಲಿ ಬೀಸಂತ ಕೊಡ್ಲಿ. ಅಪ್ಪ ದೇವಿ ಇನ್ನು ಮಗು. ಒಟ್ನಲ್ಲಿ ಸರ್ವನಾಶ ಆಗೋದಂತೂ ಗ್ಯಾರಂಟಿ. ಏನು ಆಗಲ್ಲ ಮಂಗಳ. ಸಾಯಿಸೋದು ಅಷ್ಟು ಸುಲಭವಾಗಿದ್ದಿದ್ರೆ ಪ್ರಪಂಚದಲ್ಲಿ ಮನುಷ್ಯರೇ ಉಳಿತಿರಲಿಲ್ಲ. ನಾನು ಮಾಡಿದ್ದು ಸರಿ ಅಷ್ಟೇ. ಇದರ ಮೇಲೆ ಯಾರ ಮಾತು ಬೇಕಿಲ್ಲ. ಕೇಶವನಾಥ್ರಿಗೂ ಕೋಪ ಬಂದಿರುತ್ತೆ. ನಮ್ಮ ಮಗ ಅವ್ರ ಟಿಪೋದಲ್ಲೇ ಕೆಲ್ಸಕ್ಕೆ ಹೋಗಿರೋದು. ಕೋಪ ಬಂದು ಕತ್ತಿ ಏನಾದ್ರೂ ಎತ್ತಿದ್ರೆ ಅವರು ನಮಗೆ ಮುಖ್ಯ ಆಗಿರೋದು ನಮ್ಮ ಬದುಕಲ್ವಾ. 1000 ತೇಪೆ ಇದೆ, ಅದನ್ನಲ್ವಾ ಸರಿ ಮಾಡ್ಕೋಬೇಕಾಗಿರೋದು. ಅಣ್ಣ ಅಂತೆ, ಅಣ್ಣನ ಮಗಳಂತೆ, ಬದುಕಂತೆ, ನಾಶ ಅಂತೆ. ನಮ್ಮನೆಗೆ ಹಂಚಿಲ್ಲ, ಸೋರ್ತ ಇದೆ. ಬೇರೆಯವ್ರಿಗೆ ಮನೆ ಕಟ್ಸ್ಕೊಡೋದ್ ಕಷ್ಟ ಆಯ್ತಾನೆ. ನಾನು ಹೋಗ್ತೀನಿ. ನಿಮ್ಮ ಅಣ್ಣನ ಕಾಲು ಹೊತ್ಕೊಂಡಿರಿ ನೀವು. ಎಲ್ಲರೆದುರು ಅವಮಾನ ಆಗೋ ತರ ಮಾತಾಡ್ತಾನೆ ಬೇವರ್ಸಿ ಪಿಂಡ. ನನ್ನ ಚಪ್ಪಲಿ ನೆಕ್ಕಿ ಹೆಂಡಕ್ಕೆ ಕಾಸು ಕೇಳ್ತಿದ್ದ ಮಹಾಬಲ ಎದುರಾಡ್ತಾನೆ ಅಂದ್ರೆ ಕೊಡಲಿ ಬೀಸದೇ ಇದ್ದಿದ್ದೆ ಅಲ್ವೇನೋ ಕಾರಣ. ಇವತ್ತು ಬೀಸ್ತಿನೋ ಕೊಡ್ಲಿ ಸದಾಶಿವನ ಬಳಗ ಹುಟ್ಟಿದ್ದೆ ತಪ್ಪು. ನಮಗ್ ಶಂಕ ಬೇಕು, ಬಲವಂತಗಳು ಆಗ್ ಕೂಡ್ದು ನೆನಪಲ್ಲಿರ್ಲಿ ದಣಿ. ಹಣೆ ಬರಹದಲ್ಲಿದ್ರೆ ಅಮ್ಮನವರೇ ತಂದು ಶಂಖನ ಒಪ್ಪಿಸ್ತಾರೆ ಕಣೋ. ಎಲ್ಲಿದ್ದಾನೆ ಮಹಾಬಲ ಅಂತ ಮೊದ್ಲು ಹುಡುಕು. ಸದಾನಂದನ ಮೊದ್ಲು ಕೆಲಸದಿಂದ ತೆಗಿ, ಚಿನ್ನಕ್ಕೂ ಏನು ಸಿಗಬಾರ್ದು. ಯಾಕೆ ಬಾಳು ಯಾಕೆ ಹೊಡೆದಿದ್ದು? ಇವ್ರಿಗೆ ನಾನು ನೋಡಿದ್ರೆ ಹೋಗಿಯಲ್ವಾ? ಕೈ ಎತ್ತು ನೋಡು. ಹೋ ಸುಡಿ ಮಗನೇ, 60 ಅಡಿ ನಾಟ ಲೆಕ್ಕ ತೋರಿಸ್ತೆ ಲೋಡ್ ಮಾಡಿ ಕಳ್ಸಿ ಸಂಪಾದನೆ ಮಾಡ್ತಾ ಇದ್ಯಾ ಹಡಬಿ ಮಗನೇ. ಮಾಡ್ತಾ ಇರೋದನ್ನ ಸುಮ್ಮನೆ ಹೇಳಿದ್ರೆ ಸರಿಗಿರಲ್ಲ ನೋಡಿ. ಕರೆಸ್ಲೇನೋ? ನೀನ್ ಯಾವನೇ ಮಾರಿದ್ದ ಅವನೇ ಬಂದು ನನಗೆ ಹೇಳಿದಾನೆ. ನಾನಂತವನಲ್ಲ. ನೀನಂತವನಲ್ಲ ಕಣೋ, ನಿಮ್ಮಪ್ಪ ಅಂತವನು. ತಲೆಯೆಲ್ಲ ಮಾತಾಡ್ತಾನೆ ದನಿಗಳಿಗೆ. ಅಂತವನು ಮಗನ ಮಧ್ಯೆ ಇಟ್ಕೊಂಡು ದುಡ್ಡು ಸಂಪಾದನೆ ಮಾಡ್ತಾ ಇದ್ದಾನೆ. ಕರ್ಕೊಂಬಂದಿಲ್ಲ ನಿಮ್ಮ ತಾಯಿನ ಅಡ್ವಾನ್ಸ್ ಇಸ್ಕೊಂಡು ಹೋಗೋದಕ್ಕೆ, ವಾಪಸ್ ಕೊಡೋದನ್ನ. ತಿಂಗಳು ನನ್ನ ಸಂಬಳದಲ್ಲಿ ಇಟ್ಕೊಳ್ಳಿ. ಮಾತಾಗಿರೋದೇ ಹಾಗೆ. ನೀನಿಲ್ಲಿ ಕೆಲಸ ಮಾಡ್ತಾ ಇದ್ರೆ ಮಾತ್ರ. ಮಾಡ್ತಾ ಇದ್ದೀನಲ್ಲ. ಈಗ 1 ಗಂಟೆ ಕೆಳಗೆ ನಿನ್ನ ಕೆಲಸದಿಂದ ಕಿತ್ತು ಬಿಸಾಕಿದ್ದೀನಿ ಕಣ. ನಾಳೆ ಸಾಲ ತೀರಿಸ್ಬೇಕು, ಇಲ್ಲಾಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ನೀನು ನಾಟಕದ್ದು ಮಾರಿದೀಯಾ ನೆನಪಿರ್ಲಿ. ನೀನ್ ನಾಟಕದ್ದು ಮಾರಿದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಕಣ.